ಎಸ್ ಓವರ್ ಟು ದಿವಿತ್, ಮತ್ತಷ್ಟು ಮಾಹಿತಿಯನ್ನ ಅವರಿಂದ ಪಡೆಯೋಣ. ಎಸ್ ದಿವಿತ್. ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ ಯಾವಾಗ ಮತ್ತೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂಥೇಳಿ ವಕೀಲರು ವಾದವನ್ನ ಮಾಡಿದ್ರು, ಈಗಾಗಲೇ ಪವಿತ್ರ ಗೌಡರನ್ನ ನ್ಯಾಯಿಕ ಬಂಧನಕ್ಕೆ ಒಳಪಡಿಸಬೇಕು ಅಂತ ಬೆನ್ನಲ್ಲೇ ಅವರನ್ನು ಕೂಡ ಕಸ್ಟಡಿಗೆ ಕೇಳಿರುವಂಥ ವಕೀಲರು ಈಗ ಮತ್ತೆ ನ್ಯಾಯಾಧೀಶರ ಮುಂದೆ ವಿಚಾರಣೆ ನಡೀತಾ ಇದೆ. ನ್ಯಾಯಾಧೀಶರ ಮುಂದೆ ವಿಚಾರಣೆ ಆಗ್ತಾ ಇದೆ. ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಏನೆಲ್ಲ ಆದೇಶ ಬರಬಹುದು ಅಂಥೇಳಿ, ಯಾರು ಜೈಲು ಪಾಲಾಗ್ತಾರೆ, ಯಾರು ಕಸ್ಟಡಿಗೆ ಹೋಗ್ತಾರೆ, ಎಷ್ಟು ಜನರನ್ನ ಈಗ ಜೈಲಿಗೆ ಕಳಿಸೋದಕ್ಕೆ ಮತ್ತೆ ಆದೇಶವನ್ನು ಹೊರಡಿಸ್ತಾರೆ ಲಾಯರ್, ಇವೆಲ್ಲವನ್ನು ಕೂಡ ನಾವೀಗ ಕಾದು ನೋಡಬೇಕಾಗುತ್ತೆ. ಒಟ್ಟಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾ ಇರೋದು. ಈಗಾಗಲೇ ಸಾಕಷ್ಟು ಜನರು ಕೂಡ ಇಲ್ಲಿ, ಅಭಿಮಾನಿಗಳು ಕೂಡ ಇಲ್ಲಿ ಕಾಯ್ದಿರೋದು ಏನಾಗ್ಬೋದು ಈ ಒಂದು ಆದೇಶ ಅಂಥೇಳಿ. ಸೊ ಹಾಗಾಗಿ ಕಾದು ನೋಡಬೇಕಾಗುತ್ತೆ. ಪವಿತ್ರ ಗೌಡ ಸೇರಿ ಕಿಡ್ನಾಪ್ ಆರೋಪಿಗಳು ಒಂದಷ್ಟು ಜನ ಜೈಲು ಪಾಲಾಗುವಂಥ ಸಾಧ್ಯತೆ ಇದೆ, ಒಂದಷ್ಟು ಜನ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ವಿಚಾರಣೆಗೆ ಯಾರೆಲ್ಲ ಅಗತ್ಯ ಇದೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಂದಷ್ಟು ಜನರನ್ನ ವಿಚಾರಣೆಗೆ ಇನ್ನಷ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ 118 ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂಥ ಪೊಲೀಸರು ಮತ್ತಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ ಈಗ ಒಂದಷ್ಟು ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈಗಾಗಲೇ ಪವಿತ್ರ ಗೌಡರನ್ನ ಕಸ್ಟಡಿಗೆ ಕೇಳಿಲ್ಲ ಅಂತ ಹೇಳಿ ಕಂಡು ಬರ್ತಾ ಇದೆ. ಹಾಗಾದರೆ ದರ್ಶನ್ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಬಹುದಾ, ಕಸ್ಟಡಿಗೆ ತೆಗೆದುಕೊಂಡು ಮತ್ತಷ್ಟು ವಿಚಾರಣೆಯನ್ನ ಮಾಡಬಹುದಾ? ಈಗಾಗಲೇ 28 ಕಡೆ ಮಹಜರು ಪ್ರಕ್ರಿಯೆಯನ್ನು ನಡೆಸಿರುವಂಥ ಪೊಲೀಸ್ನವರು ಮತ್ತಷ್ಟು ಮಹಜರು ಪ್ರಕ್ರಿಯೆಗಳಾಗಿರ್ಬೋದು, ಇನ್ನಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ, ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ, ಒಂದು ಮತ್ತಷ್ಟು ವಿಚಾರಣೆಯನ್ನು ಮಾಡೋದಕ್ಕೂ ಕೂಡ ಪೊಲೀಸ್ನವರು ಈಗಾಗಲೇ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಅದರ ಪರವಾಗಿ SPP ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ದರ್ಶನನ್ನ ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಿದ್ದಾರೆ, ಒಂದಷ್ಟು ಆರೋಪಿಗಳನ್ನು ಕಸ್ಟಡಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಒಂದಷ್ಟು ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಂಡು ಈ ಮತ್ತೊಂದಷ್ಟು ಆರೋಪಿಗಳನ್ನು ಜೈಲಿಗೆ ಕಳಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಹಾಗಾದರೆ ನ್ಯಾಯಾಧೀಶರು ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಮತ್ತೆ ನೋಡ್ತಿರುವಂಥ ಕಾರಣ ಇಲ್ಲಿವರೆಗೂ ಮಾಡಿದಂಥ ಮಹಜರು ಪ್ರಕ್ರಿಯೆಗಳು, 28 ಕಡೆ ಮಾಡಿರುವಂಥ ಮಹಜರು ಪ್ರಕ್ರಿಯೆಗಳು, ದಾಖಲಿಸಿರುವಂಥ 118 ಸಾಕ್ಷ್ಯಗಳು, ಇವೆಲ್ಲವನ್ನು ಕೂಡ ಇಟ್ಕೊಂಡು ಈಗ ಮತ್ತೆ ಏನು ಮಾಡಬೇಕು, ಯಾವ ರೀತಿ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಈಗ ನ್ಯಾಯಾಧೀಶರು ತೀರ್ಮಾನವನ್ನು ಮಾಡಿಕೊಂಡು ಮುಂದಿನ ಹಂತದಲ್ಲಿ ಈಗ ಯಾರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು, ಯಾರನ್ನ ಜೈಲಿಗೆ ಕಳಿಸೋದು ಆದೇಶವನ್ನು ಕೊಡಬೇಕಾಗುತ್ತೆ. ಶ್ರೀಪಾದ್, ನೋಡಿ, ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡ್ತಾ ಇದ್ದಂಥ ವಿಡಿಯೋ ಇತ್ತಲ್ಲ, ಆ ವಿಡಿಯೋ ಸಮೇತವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ವಿಡಿಯೋ ಸಮೇತವಾಗಿ ಕ್ಲೋಸ್ ಡೋರಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಈ ಘಟನೆಗೆ ಸಂಬಂಧಪಟ್ಟಂತೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವಿಡಿಯೋವನ್ನು ತೋರಿಸ್ತಿರ್ತಾರೆ. ಇವರು ಹಲ್ಲೆ ಮಾಡಿದ ಪರಿಯನ್ನು ಗಮನಿಸಿ CM ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಬಿಡಬೇಡಿ, ಎಲ್ಲರನ್ನು ಒದ್ದು ಒಳಗಾಕಿ ಎನ್ನುವ ಸೂಚನೆಯನ್ನು ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ಕೊಟ್ಟಿದ್ರಂತೆ. ಕ್ಲೋಸ್ ಡೋರಲ್ಲಿ ಅಂದರೆ ಯಾರೂ ಇಲ್ಲದ ಕೇವಲ ಅಧಿಕಾರಿಗಳು, CM ಅಷ್ಟು ಜನ ಮಾತ್ರ ಈ ಒಂದು ವಿಡಿಯೋವನ್ನು ತೋರಿಸಿ CM ಸಿದ್ದರಾಮಯ್ಯ ಅವರಿಗೆ ತೋರಿಸಿದಂಥ ವಿಡಿಯೋ. ಯಾರು ಈಗ ಆರೋಪಿಗಳು ಇವತ್ತು ವಶಕ್ಕೆ ಸಿಕ್ಕಿದ್ರಲ್ಲ, ಘಟನೆಯ ಸಂದರ್ಭದಲ್ಲಿ ವಿಡಿಯೋವನ್ನು ಮಾಡ್ಕೊಂಡಿದ್ರಲ್ಲ, ಆ ವಿಡಿಯೋವನ್ನು ಕೂಡ ಈಗ ರಿಟ್ರೀವ್ ಮಾಡಬೇಕಾಗಿದೆ. CCTV ಫುಟೇಜ್ ಸಮೇತವಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಇಂಥವರು ನೋಡಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ತೋರಿಸಿದಾಗ ಅದನ್ನು ಗಮನಿಸಿದ ಸಿದ್ದರಾಮಯ್ಯ CM ಅವರು ಕೆಂಡರಾಗಿ ಈ ರೀತಿಯಾಗಿ ಇವರೆಲ್ಲ ಕೃತ್ಯವನ್ನು ಎಸಗಿದ್ದಾರಾ, ಎಲ್ಲರನ್ನು ಒದ್ದು ಒಳಗಾಕಿ ಯಾರನ್ನು ಸುಮ್ಮನೆ ಬಿಡಬೇಡಿ ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅನ್ನುವ ಮಾಹಿತಿ